यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। स्वागत है आपका यस न्यूज कर्नाटका एक्सप्रेस में। मैं आपके साथ शकील अहमद। जैसा कि आप सब जानते हैं कि बीजेपी हिंदू हुली बसनगौड़ पाटिल यत्नाड़ को कल बीजेपी हाईकमांड द्वारा जो है उन्हें एक नोटिस देके जो है उन्हें पार्टी से निकाला गया है। इसी कड़ी में जो है आज उनके सभी चाहने वाले और पंचमसाली समाज की ओर से जो है यहाँ पर बीजेपी जो हाईकमांड का एक विरोध करते हुए यहाँ पर बीजापुर शहर के गांधी सर्कल में जो एक विरोध प्रदर्शन करके एक चेतावनी दी जा रही है कि आने वाले दिनों में अगर बसनगौड़ पाटिल यत्नाड़ को बीजेपी पार्टी में वापस नहीं लिया गया तो आने वाले दिनों में जो है एक पूरे देश भर में जो है बड़ा एक आंदोलन होने की एक साफ साफ चेतावनी दी जा रही है। और यहाँ पर जो है बीजेपी के जो है विरोध में एक यहाँ पर जो है प्रदर्शन भी किया जा रहा है और जो विजयनगर और जो यहाँ पर जो येरुड़प्पा के पोस्टर को भी यहाँ पर जो कार्यकर्ता द्वारा जो है जलाया है। ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ बोलो भारत माता की बोलो भारत माता की ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ बोलो भारत माता की ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಸಮಾಜ ಎಲ್ಲ ಹಿಂದೂ ಸಮಾಜಗಳು ಕೂಡಿ ಒಕ್ಕಟ್ಟಾಗಿ ಹೋರಾಟ ಮಾಡಿ ವಿಜಯೇಂದ್ರ ಮತ್ತು ಅಪ್ಪ ಮಕ್ಕಳದು ಏನು ಕುತಂತ್ರ ನಡೆದದ ಕುತಂತ್ರನ ಬಯಲಿಗೆ ಎಳೆದಿದ್ದಕ್ಕನೇ ಇದು ಪನಿಷ್ಮೆಂಟ್ ಅವ್ರಿಗೆ. ಕುತಂತ್ರ ನಮ್ಮ ಪಕ್ಷದ ನಿಷ್ಠೆ ಇದು ಕಾನೂನು ಇದ್ರ ಪ್ರಕಾರ ನಿಯಮದ ಪ್ರಕಾರ ಭ್ರಷ್ಟ ರಹಿತರ ಇರಬೇಕು, ಕುಟುಂಬ ರಹಿತ ರಾಜಕಾರಣ ಇರಬೇಕು. ಇದ್ರ ಬಗ್ಗೆ ಧ್ವನಿ ಎತ್ತಿದ್ರೆ ಅದಕ್ಕೆ ಅವ್ರ ಮೇಲೆ ಪನಿಷ್ಮೆಂಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಎಲ್ಲರಿಗೂ ಇಡೀ 224 ಮಂದಿ MLA ಎಲ್ಲಾ ವಿಷಯ ಗೊತ್ತದ. ನಮ್ಮ ಪಕ್ಷದ 66 ಮಂದಿಗೂ ಗೊತ್ತದ. ಆದ್ರೆ ಅವರಲ್ಲಿ ಆತ್ಮ ಧೈರ್ಯ ಇಲ್ಲ ಮಾತಾಡ್ಲಕ್ಕ. ಏನ್ ಮಾತಾಡಿದ್ರೆ ಏನ್ ಆಕತ್ತೋ ಏನ್ ಸುದ್ದಿಯೋ ಅದೆಲ್ಲ ಬಸನಗೌಡರು ಒಬ್ಬರ ಮಾತಾಡೋರು ಅವ್ರಿಗೆ ಧೈರ್ಯ ಐತಿ ಅಂತ ಹೇಳಿ ಎಲ್ಲರೂ ಒಳಗಿಂದ ಒಳಗೆ ಮಿಡಕ್ತಾರ. ಇದು ಎಷ್ಟು ದಿವಸ ಹೋಗೋದು ಹಿಂಗೆ 2 ವರ್ಷ ಆಯ್ತು ಇದೇ ನಡೆದದ. ಮ್ಯಾಗಿನ ಅವರು ಕಣ್ಣು ಮುಚ್ಚಿಕೊತಾರ, ಗೊತ್ತಾಗೋದಿಲ್ಲ ಈ ವಿಷಯ ಎಲ್ಲ. ಎದ್ರ ಸಲುವಾಗಿ ಹೋರಾಟ? ಭ್ರಷ್ಟರ ಕೈಯಾಗ ಅಧಿಕಾರ ಕೊಡಬೇಡ್ರಿ. ಭ್ರಷ್ಟರ ಅವ್ರ ಅಪ್ಪ ಮಕ್ಕಳನ್ನ ಸಂಬಂಧಿಕರನ್ನ ಎಲ್ಲ ಇನ್ವಾಲ್ವ್ ಮಾಡಿ ಉಳಿದ ಕಾರ್ಯಕರ್ತರಿಗೆ ಅವಕಾಶ ಕೊಡ್ರಿ, ನಿಷ್ಠೆಯಿಂದ ಕೆಲಸ ಮಾಡ್ಲಕ್ಕ ಅವಕಾಶ ಕೊಡ್ರಿ ಅಂತ ಕೇಳಿದ್ದು ತಪ್ಪ. ಏನ್ ಬೇಕಾದ್ದು ದಿವಾಳಿ ಮಾಡ್ಯಾರ, ಎಲ್ಲರಿಗೂ ಗೊತ್ತಿದ್ದದ, ಅಂಕಿ ಸಂಖ್ಯೆ ಗೊತ್ತಿದ್ದದ. ಇವನ್ ಎಂತ ಎಂತ ಸಾಯಿ ಹೆಣದಂದು ಬಾಯ ದುಡ್ಡು ಸಹಿತ ತಿಂದಾರ. ಇವೆಲ್ಲ ಗೊತ್ತಿದ್ರು ಸಹಿತ ಹೇಳಕ್ಕೆ ಯಾರಿಗೂ ಬಾಯಿಲ್ಲ. ಅದನ್ನು ಇವರು ಒಬ್ಬರು ಧೈರ್ಯವಾಗಿ ಹೇಳಿದ್ದು ತಪ್ಪ. ಅದಕ್ಕೆ ಈ ಕಾರಣದಿಂದ ಈಗ ರಾಜ್ಯದ ತುಂಬಾ ಇಡೀ ರಾಜ್ಯನೇ ಹೊತ್ತಿ ಉರಿಲಕತ್ತದ. ಇದನ್ನ ಇಮಿಡಿಯೇಟ್ ಈಗಿಂದಿಗೆ ಇವ್ರು ತೋರ್ತಾ ಅದ್ರ ಬಗ್ಗೆ ಚರ್ಚೆ ಮಾಡಿ ಅದನ್ನ ವಾಪಸ್ ತಕೊಳ್ಳೋದೇ ಇದ್ರೆ ನಾಳೆ ಇದಕ್ಕೆ ತೆಗೆದುಕೋಬೇಕಾದ ದಿನಕ್ಕೆ ದಿನ 2-3 ದಿವಸನಾಗ ಯಾವ ಗುರಿ ಮುಟ್ಟಬೇಕು ಅಲ್ಲಿ ಮುಟ್ತದ. ಶಾಸಕರು ವಾಪಸ್ ಬಿಜೆಪಿನ ಕೊಡಿಲ್ಲ, ಮುಂದೆ ಏನ್ ಮಾಡುದು?
ಒಳ್ಳೆಯವರು ವಿಚಾರಣೆ ಮಾಡಿದ್ರು ಹಾ. ಅದು ಎಲ್ಲ ನಾವು ಸಂಘಟನೆ ಕೂತು ಚರ್ಚೆ ಮಾಡಿ ಮುಂದೆ ಏನು ಕ್ರಮ ತಗೋಬೇಕು ಅನ್ನೋದು ನಮ್ಮ ಹಿರಿಯರು ಅದಾರ, ಸಂಘಟಕರು ಅದಾರ, ಎಲ್ಲ ಅವ್ರ ಜೊತೆಗೆ ಹೋರಾಟ ಮಾಡಿದವ್ರು ಅದಾರ. ಎಲ್ಲ ಕೂತು ಒಂದೆರಡು ದಿವಸದೊಳಗೆ ಅದ್ರ ಬಗ್ಗೆ ನಾವು ಎಲ್ಲ ಕಾರ್ಯಕ್ರಮ ನಿರೂಪಣೆ ಮಾಡ್ತೀವಿ, ಹೇಳ್ತೀವಿ. ಇವತ್ತ ಹೋರಾಟ ಮಾಡಿ ಕೇಂದ್ರಕ್ಕೆ ಎಚ್ಚರಿಕೆ ಕೊಡುವುದು, ಇದು ವಾಪಸ್ ಮಾಡದೇ ಇದ್ರೆ ಅನಾಹುತ ಆಗ್ತದ, ಪಕ್ಷ ಸರ್ವನಾಶ ಆಗ್ತದ. ಪಕ್ಷಕ್ಕೆ 66 ಬಂದಿದ್ದು ಹೋಗಿ 6ಕ್ಕೆ ಬರ್ತದ, 6 ಸಹಿತ ಬರೋದು ಇಲ್ಲ. ಈ ನಮ್ಮನೆ ಇಷ್ಟೆಲ್ಲ ಐತಿ. ಅದಕ್ಕೆ ಮುಂದೆ ಅಪ್ಪ ಮಕ್ಕಳದ ಆಟ ನಿಲ್ಲಬೇಕು. ನೋಡ್ತಿರ್ಲಿ ಇಡೀ ರಾಜ್ಯದೊಳಗೆ ಏನಾದ್ರು ಅಂತ ಬಿಟ್ರೆ ಮತ್ತೇನದ, ಅದು ಬಿಟ್ರೆ ಏನದ? ಅಪ್ಪ ಮಕ್ಕಳು ಎಲ್ಲ ಹೋಗಿ ಕರಪ್ಟ್ ರೊಕ್ಕ ತಿಂದಾರ ಕೊಡ್ತಾರ. ಪಾರ್ಟಿ ಉಚ್ಚಾಟನೆ ಮಾಡೋದು ಹಿಂದ್ಗಡೆ ಅಪ್ಪ ಮಕ್ಕಳ ಏನು ಕೈವಾಡಿದೆ? 100ಕ್ಕೆ 100 ಅಡ್ಜಸ್ಟ್ಮೆಂಟ್ ಆಗ್ಲಾರ್ದಕ್ಕೆ ಇದೆಲ್ಲ ಇವರು ಅಡ್ಜಸ್ಟ್ಮೆಂಟ್ ಹಾಕೊಂಡು ಹೋಗಿದ್ರು ಅಂದ್ರೆ ಇವರು ಒಂದು ಅಧಿಕಾರದಾಗ ಇರ್ತಿದ್ದು. ಅಡ್ಜಸ್ಟ್ಮೆಂಟ್ ಆಗ್ಲಾರ್ದಕ್ಕೆ ಇದೆಲ್ಲ. MS ರುದ್ರಗೌಡ್ರು, ಮಾಜಿ ದ್ರಾಕ್ಷಿ ಮಂಡಳಿ ಅಧ್ಯಕ್ಷ. ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಮತ್ತು ಅವರ ಅಭಿಮಾನ ಬಳಗದಿಂದ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆಯ ಮೂಲ ಉದ್ದೇಶ ಅಂದ್ರೆ ನಿನ್ನೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಭಾರತೀಯ ಜನತಾ ಪಕ್ಷದಿಂದ ಉಚ್ಚಾಟನೆ ಮಾಡಿದ ಕಾರಣಕ್ಕಾಗಿ. ಈಗ ಅವ್ರನ್ನ ಯಾಕೆ ಉಚ್ಚಾಟನೆ ಮಾಡಿದಂದು ಎಲ್ಲರಿಗೂ ಯಕ್ಷ ಪ್ರಶ್ನೆ ಕಾಣ್ತಾ ಇದೆ. ನಮ್ಮ ಭಾರತೀಯ ಜನತಾ ಪಕ್ಷದ ಅಧಿಕಾರದ ತತ್ವ ಏನ್ ಹೇಳ್ತಾ ಇದೆ ಅಂದ್ರೆ ಕುಟುಂಬಶಾಹಿ ರಾಜಕಾರಣ ಇರಬಾರ್ದು ಮತ್ತು ಭ್ರಷ್ಟಾಚಾರ ರಹಿತ ಹಿಂದುತ್ವದ ಪರವಾಗಿರ್ಬೇಕಂತ ನೀವೆಲ್ಲರೂ ಹೈಕಮಾಂಡ್ ಮತ್ತು ಇಲ್ಲಿರ್ತಕ್ಕಂಥ ರಾಜ್ಯದ ನಾಯಕರು ಹೇಳ್ತಿದ್ರಿ. ಬಸನಗೌಡರು ಏನ್ ಮಾತಾಡಿದ್ರು? ಕುಟುಂಬ ರಾಜಕಾರಣ ಇರಬಾರ್ದು, ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು ಮತ್ತು ಹಿಂದೂಗಳ ಪರವಾಗಿ ನಮ್ಮ ಸರ್ಕಾರ ಇರ್ಬೇಕಂತ ಹೇಳಿದ್ರು ಅವರು. ಇದರಲ್ಲಿ ಏನ್ ತಪ್ಪಿದೆ? ಅವ್ರು ಯಾವತ್ತಾದ್ರೂ ಪಕ್ಷದ ವಿರೋಧವಾಗಿ ಮಾತಾಡಿದಾರಾ? ಇಲ್ಲ. ಅವ್ರು ಮಾತಾಡಿದ್ದು ಕುಟುಂಬ, ಅಪ್ಪ ಮಕ್ಕಳ ಪಕ್ಷ ಆಗಬಾರ್ದು, ಭ್ರಷ್ಟಾಚಾರ ಆಗಬಾರ್ದು, ಹಿಂದೂಗಳಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿದ್ಕೆ ಇವತ್ತು ಅವ್ರಿಗೆ ಶಿಕ್ಷೆ ಏನ್ ಕೊಟ್ಟಿದ್ದೀರಿ ನೀವು? ಪಕ್ಷದಿಂದ 6 ವರ್ಷ ಉಚ್ಚಾಟನೆ ಮಾಡಿದ್ರ. ಆದ ಕಾರಣ ನಾನೊಬ್ಬ ಅಖಿಲ ಭಾರತ ಲಿಂಗಾಯತ ಪಂಚಸೇನೆಯ ರಾಷ್ಟ್ರೀಯ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ಇವಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 1,20,00,000 ಜನಸಂಖ್ಯೆ ಹೊಂದಿದ್ದೇವೆ ನಾವು ಪಂಚಮಸಾಲಿ. ಹಾಗೆ ನಾವು ಬರೀ ಪಂಚಮಸಾಲಿಯರು ಕರ್ನಾಟಕ ರಾಜ್ಯದಲ್ಲಿ ಇಲ್ಲ, ಪಕ್ಕದ ಆಂಧ್ರದಲ್ಲಿದ್ದೇವೆ, ತಮಿಳುನಾಡದಲ್ಲಿದ್ದೇವೆ, ಕೇರಳದಲ್ಲಿದ್ದೇವೆ, ಮಹಾರಾಷ್ಟ್ರದಲ್ಲಿದ್ದೇವೆ. ಇದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ರಾಜ್ಯದ ಹಿಂದೂ ನಾಯಕ ಅಲ್ಲ, ಇಡೀ ದೇಶದ ಹಿಂದೂ ನಾಯಕ. ಅಲ್ಲಿ ಕೂಡ ಮುಂದೆ ಬರ್ತಕ್ಕಂತ ದಿನಮಾನದಲ್ಲಿ ಇವ್ರನ್ನೇನು ಉಚ್ಚಾಟನೆ ಮಾಡಿರಲ್ಲ ಅದನ್ನ ಅನುಭವಿಸಬೇಕಾಗತ್ತೆ. ನೀವು ಹೈಕಮಾಂಡ್ಗೆ ನಾವು ಎಚ್ಚರಿಕೆ ಗಂಟೆ ಕೊಡ್ತಾ ಇದೀನಿ ಇವತ್ತು. ಇದು ನಾವೇನು ಕೇಳ್ಕೊತಾ ಇಲ್ಲ, ಗೋಧರಿತಾ ಇಲ್ಲ, ನಾವು ಭಿಕ್ಷೆ ಕೇಳ್ತಾ ಇಲ್ಲ. ಅವ್ರು ನೀವು ತಗೊಳ್ಳೋದ್ರಿಂದ ನಿಮಗೆ ಲಾಭ ಇದೆ. ಪಕ್ಷದಿಂದ ಉಚ್ಚಾಟನೆ ಮಾಡೋದ್ರಿಂದ ಬಸನಗೌಡರಿಗೆ ವೈಯಕ್ತಿಕ ಏನೂ ಲಾಸ್ ಇಲ್ಲ, ಭಾರತೀಯ ಜನತಾ ಪಕ್ಷಕ್ಕೆ ಲಾಸ್ ಇದೆ. ಆದ ಕಾರಣ ಮುಂದೆ ನಾಳೆ ಹೊತ್ತುಂಟ್ರೆ ZP TP ಬರ್ತಾವು. ಅದನ್ನ ಯೋಚನೆ ಮಾಡಿಕೊಂಡು ನೀವು ಕೊಟ್ಟಂತ ಅವ್ರಿಗೇನು ಉಚ್ಚಾಟನೆ ಒಂದು ಲೆಟರ್ ಕೊಟ್ಟಿರಲ್ಲ ಅದು ಮತ್ತೊಮ್ಮೆ ಮರುಪರಿಶೀಲನೆ ಮಾಡಿ ನೀವು ಅವ್ರನ್ನ ವಾಪಸ್ಸು ಇದಕ್ಕೆ ತಗೋಬೇಕು, ಏನು ಭಾರತೀಯ ಜನತಾ ಪಕ್ಷಕ್ಕೆ ತಗೋಬೇಕು. ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಾವತ್ತೂ ನನ್ನೇ ಅಧ್ಯಕ್ಷ ಮಾಡ್ರಿ ಅಂತ ಎಲ್ಲಿ ಹೇಳಿಲ್ಲ. ಅವರು ನೀವು ಕುಟುಂಬ ನಿರ್ಮೂಲನೆ ಆಗಬೇಕು, ಕುಟುಂಬ ರಾಜಕಾರಣ, ಭ್ರಷ್ಟಾಚಾರ ಇರಬಾರ್ದು ಅಂತ ವ್ಯಕ್ತಿನ ಸಾಮಾನ್ಯ ಯಾರನ್ನಾರ ಮಾಡ್ರಿ, ಒಬ್ಬ ಹಿಂದೂನು ಮಾಡ್ರಿ ಅಂತ ಹೇಳ್ಯಾರ. ನಾನೇ ಏನದ ಅಧ್ಯಕ್ಷ ಆಗ್ಬೇಕು, ನಾನೇ ಮುಖ್ಯಮಂತ್ರಿ ಆಗ್ಬೇಕಂತ ಯಾವತ್ತೂ ಕೇಳಿಲ್ಲ. ಅವರು ಹೋರಾಟ ಮಾಡ್ತಕ್ಕಂಥದ್ದು ಒಂದೇ ಒಂದು, ಮುಂದಿನ 2028ರಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಒಬ್ಬ ಸರಳ ಸ್ವಾಭಾವಿಕ ಭ್ರಷ್ಟಾಚಾರ ರಹಿತ ಹಿಂದೂ ನಾಯಕರನ್ನ ನೀವು ಅಧ್ಯಕ್ಷ ಮಾಡಬೇಕಂತ ಅವ್ರು ಕೇಳ್ಕೊಂಡಿದ್ದಾರೆ ಅಷ್ಟೇ. ಮತ್ತು ಮತ್ತೊಂದು, ಈಗ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ 16,000 ಎಕರೆ ವಕಫ್ ಆಸ್ತಿ ಆಗಿತ್ತು. ವಕಫ್ ಆಸ್ತಿಯನ್ನು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಹೋರಾಟ ಮಾಡಿ ಅವ್ರು ಹೆಂಗ ಇದು ತಗೋತಾ ಇರೋ ಅಂತ ಅವ್ರು ಏನದ ಈ ರಾಜ್ಯಕ್ಕೆ ನಮ್ಮ ಹಿಂದೂಗಳಿಗೆ ತಿಳಿಸಿಕೊಟ್ಟಂತ ಏಕೈಕ ವ್ಯಕ್ತಿ ಅಂದ್ರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ನಮ್ಮ ಜಗದಂಬಿಕಾ ಪಾಲ್ ಅವರು ಈ ವಕಫ್ ಆಸ್ತಿಯ ಅಧ್ಯಕ್ಷರು, ಅವರು ಕೂಡ ಸೇವೆ ಕೊಟ್ಟರು. ಬಸನಗೌಡ ಪಾಟೀಲ್ ನೇತೃತ್ವದ ಟೀಮ್ ಏನು ವಕಫ್ ಆಸ್ತಿ ಬಗ್ಗೆ ಹೋರಾಟ ಮಾಡಿರಲ್ಲ ಅದ್ರ ಬಗ್ಗೆ ಪ್ರಶಂಸೆ ಮಾಡಿ ನೀವು ಮಾಡಿದ ಒಳ್ಳೆಯ ಕೆಲಸ
ಇಡೀ ದೇಶದಲ್ಲಿ ಇರ್ತಕ್ಕಂಥ ಹಿಂದೂಗಳ ಒಂದು ಉಳಿವಿಗಾಗಿ ಹೋರಾಟ ಮಾಡಿದ್ದು ನೀವು. ಇಡೀ ಹಿಂದೂಗಳ ಮಠಮಾನ್ಯರ ಶಾಲೆ ಕಾಲೇಜುಗಳ ಆಸ್ತಿಗಳನ್ನು ಉಳಿಸಲಿಕ್ಕೆ ಹೋರಾಟ ಮಾಡಿದ್ದು ಒಳ್ಳೆಯ ಹೋರಾಟ ಮಾಡಿದ್ರಂತೇಳಿ ಜಗದಂಬಿಕಾ ಪಾಲ್ ಅವರು ಕೂಡ ಇವರ ಟೀಮಿಗೆ ಆ ರಮೇಶ್ ಜಾರಕಿಹೊಳಿ ಇರಬಹುದು, ಲಿಂಬಾವಳಿ ಇರಬಹುದು, ಸಿದ್ದೇಶ ಬಿಪಿ ಹರೀಶ್ ಇರಬಹುದು, ಸಂತೋಷ್ ಇರಬಹುದು, ಇವರು ಕುಮಾರ್ ಬಂಗಾರಪ್ಪ ಇರಬಹುದು, ಬಸವನಗೌಡರು ಒಳಗೊಂಡಂತ ವಕಫ್ ಹೋರಾಟಕ್ಕೆ ಇವರಿಗೆ ಎಲ್ಲಿಲ್ಲದ ಒಂದು ಶಾಬಾಷ್ಗಿರಿ ಕೊಟ್ಟಂತವ್ರು ಯಾರಂದ್ರೆ ಜಗದಂಬಿಕಾ ಪಾಲ್. ಆದ ಕಾರಣ ಇಂಥ ವ್ಯಕ್ತಿಗಳನ್ನ ಇವತ್ತು ನೀವು ಉಚ್ಚಾಟನೆ ಮಾಡ್ತೀರಾ? ನಿಮಗೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಮತ್ತೊಮ್ಮೆ ಬರೋದು ನಿಮಗೆ ಇಷ್ಟ ಇಲ್ವಾ? ಏನಂತ ನೀವು ಅವ್ರನ್ನ ಉಚ್ಚಾಟನೆ ಮಾಡಿದ್ದು? ಇವರು ಜನಗಳ ಪರವಾಗಿ ಪ್ರಶ್ನೆ ಕೇಳಿದ್ದಕ್ಕ, ಜನಗಳ ಹಿಂದೂಗಳ ಪರವಾಗಿ ಹೋರಾಟ ಮಾಡಿದ್ದಕ್ಕ, ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋದಕ್ಕ, ಅಪ್ಪ ಮಕ್ಕಳಿಂದ ಪಕ್ಷ ಏನದ ನಿರ್ಮೂಲನೆ ಮಾಡಿ ಅಂದದಕ್ಕ ನೀವು ಯಾವುದಕ್ಕಾಗಿ ಮಾಡಿದ್ರೆ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಇನ್ನು 24 ಗಂಟೆಯಲ್ಲಿ ನೀವು ಅವ್ರನ್ನ ವಾಪಸ್ ತಗೊಂಡಿದ್ದೆ ಆದ್ರೆ ಈ ರಾಜ್ಯದಲ್ಲಿ ಏನೂ ಆಗುವುದಿಲ್ಲ. ಇಲ್ಲ ಅಂದ್ರೆ ಈ ರಾಜ್ಯದಲ್ಲಿ ಹಿಂದೂಗಳ ಒಂದು ಬೆಂಕಿ ಹತ್ತಿ ಉರಿತದೆ. ಆ ಬೆಂಕಿ ಹತ್ತಿ ಉರಿದಕ್ಕೆ ಎಲ್ಲರೂ ಕಾರಣೀಭೂತರು ನೀವೇ ಆಗ್ತೀರಿ ಅಂತ ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ. ಡಾಕ್ಟರ್ ಬಸನಗೌಡ ಪಾಟೀಲ್ ನಾಗರಹೊಳಿ, ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ರಾಷ್ಟ್ರೀಯ ಪಂಚಸೇನಾ ಅಧ್ಯಕ್ಷ. ನೋವಾಗಿದ್ದು ಕೂಡಲೇ ಅವರನ್ನು ಮತ್ತೆ ಬಿಜೆಪಿ ಸೇರ್ಪಡೆ ಮಾಡಬೇಕು. ಇಲ್ಲ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಪೂರಾ ಬೆಂಕಿ ಹಚ್ಚಿ ಬೃಹತ್ ಪ್ರತಿಭಟನೆ ಮಾಡ್ತೀವಿ. ಇಲ್ಲಿ ಹಳ್ಳಿಯಿಂದ ದಿಲ್ಲಿವರೆಗೂ ರಸ್ತೆ ತಡೆ ಮಾಡಿ ಪ್ರತಿಭಟನೆ ಮಾಡಬೇಕಾಗುತ್ತೆ. ಬಿಜೆಪಿಯಿಂದ ಉಳಿಗಾಲಿಲ್ಲ. ದಯಮಾಡಿ ಹೈಕಮಾಂಡ್ ಅಮಿತ್ ಶಾ ಅವರಿಗೆ ಮನವಿ ಮಾಡ್ತೀವಿ, ಈಗಲೇ ಎಚ್ಚೆತ್ತುಕೊಂಡು ಬಿಜೆಪಿಗೆ ಮರಳಿ ಯತ್ನಾಳ್ ಅವರನ್ನು ತಗೋಬೇಕಂತ ಮನವಿ ಮಾಡ್ತೀವಿ. ಸಂತೋಷ್ ಮುಂಜಾನೆ ಪಂಚಸೇನೆ ವಿಜಯಪುರ ನಗರ ಘಟಕ. ರಾಜಕಾರಣ ಬೇಡ.
ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಭಾರತೀಯ ಜನತಾ ಪಕ್ಷದಿಂದ ಉಚ್ಚಾಟನೆ ಮಾಡಿದ ಪ್ರಯುಕ್ತವಾಗಿ ಅವರ ಅಭಿಮಾನಿಗಳು ಹಾಗೂ ಲಿಂಗಾಯತ ಸಮುದಾಯದವರು ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಆ ಪ್ರತಿಭಟನೆ ಕೆಲವು ಗಂಟೆಗಳಲ್ಲಿ ತಮ್ಮೆಲ್ಲರಿಗೂ ಗೊತ್ತಾಗಿ ಇಷ್ಟೊಂದು ಜನ ಬಂದಿದ್ದಕ್ಕೆ ಮೊದಲು ತಮ್ಮೆಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರವನ್ನು ತಿಳಿಸಿದ್ದೇವೆ. ಇದು ಏನು ತೋರಿಸ್ಕೊಳ್ತಾ ಇದೆ ಅಂದ್ರೆ ಬಸನಗೌಡ ಮತ್ತು ಭ್ರಷ್ಟಾಚಾರ ಮುಕ್ತ ಇರಬೇಕಂತ ಹೇಳ್ತಾರೆ. ಬಸನಗೌಡರು ಏನ್ ಕೇಳಿದ್ರು, ಅವರು ಕೇಳಿದ್ದೆ ಅದೇ ಉದ್ದೇಶ. ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು, ನಮ್ಮ ಪಕ್ಷದಲ್ಲಿ ಕುಟುಂಬ ರಾಜಕಾರಣ ನಮ್ಮಲ್ಲಿ ಇರ್ತಕ್ಕಂಥ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಹಿಂದೂಗಳಿಗೆ ನಾವು ಆಶ್ರಯವಾಗಿ ನಿಲ್ಲಬೇಕು, ಹಿಂದುತ್ವದ ಪರವಾಗಿ ಸರ್ಕಾರ ನಡಿಬೇಕಂತ ಹೇಳಿ ಭಾರತೀಯ ಜನತಾ ಪಕ್ಷದಿಂದ ಮತ್ತು ಬಸನಗೌಡ ಪತ್ನಿ ಯತ್ನಾಳ್ ಅವರ ಅಭಿಮಾನಿ ಬಳಗದಿಂದ ಸಿದ್ದೇಶ್ವರಗುಡಿಯಿಂದ ಇಲ್ಲೇ ತನಕ ನಾಳೆ ಪ್ರತಿಭಟನೆ ಇದೆ. ನಾಳೆ ಎಲ್ಲ ಹಿಂದೂ ಸಾಮ್ರಾಜ್ಯ ಹೃದಯವಂತರು ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸಿದ್ದೇಶ್ವರಗುಡಿ ಹತ್ರ 4 ಗಂಟೆ 4:30 ಬರಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸಿಬ್ಬಂದಿ ಏನ್ ಬರೋದಕ್ಕೆ ಮತ್ತೆ ಮೂರ್ತಿ जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।